ಪಾಳೆಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಚಿವ ಸತೀಶ್ ಜಾರಕಿಹೊಳಿ ನಂತರ ಪವರ್ ಶೋಗೆ ಮುಂದಾಗಿದ್ರ ಹೋಮ್ ಮಿನಿಸ್ಟರ್. ಯಾರಿಗೆ ಮತ್ತು ಯಾವ ಕಾರಣಕ್ಕಾಗಿ ಈ ಔತಣಕೂಟವನ್ನ ಏರ್ಪಡಿಸಿದ್ರು? ಸಿಎಂ ಆಕಾಂಕ್ಷಿಯಾಗಿರುವಂತಹ ಪರಂ ಇಲ್ಲಿ ದಲಿತ ದಾಳವನ್ನ ಉರುಳಿಸಿದ್ರ? ಹಾಗಾದ್ರೆ ಇದೀಗ ಈ ಔತಣಕೂಟ ಮುಂದೂಡಿಕೆಯಾಗಿರುವುದು ಯಾಕೆ? ಇವೆಲ್ಲದರ ಡೀಟೇಲ್ಸ್ ಇಲ್ಲಿದೆ. ಪಾಲಿಟಿಕ್ಸ್ ಅಂದ್ರೆ ಪಾಲಿಟಿಕ್ಸ್, ಅದು ಡಿನ್ನರ್ ಪಾಲಿಟಿಕ್ಸ್. ರಾಜ್ಯದಲ್ಲಿ ಈ ಡಿನ್ನರ್ ಪಾಲಿಟಿಕ್ಸ್ ಹೆಚ್ಚಾಗಿ ಸದ್ದು ಮಾಡ್ತಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಕಾಂಗ್ರೆಸ್ನ ಒಂದು ಬಣ ಹೊಸ ದಾಳ ಉರುಳಿಸಿದ್ರೆ ಮತ್ತೊಂದು ಬಣ ನಿಗಿ ಕೆಂಡವಾಗ್ತಿದೆ. ಹೌದು, ಇತ್ತೀಚೆಗೆ ಸಚಿವ ಸತೀಶ್ ಜಾರಕಿಹೊಳಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಡಿನ್ನರ್ ಪಾರ್ಟಿಯೊಂದನ್ನ ಆಯೋಜನೆ ಮಾಡಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರೋ ಸತೀಶ್ ಜಾರಕಿಹೊಳಿ ಪಾರ್ಟಿ ಆಯೋಜನೆ ಮಾಡಿದ್ದು ಸಾಕಷ್ಟು ಚರ್ಚೆಗಳನ್ನ ಹುಟ್ಟಾಕಿದೆ. ಡಿಕೆಶಿ ಬಣವಂತೂ ಈ ಡಿನ್ನರ್ ಪಾರ್ಟಿ ವಿರುದ್ಧ ಕೆರಳಿ ಕೆಂಡವಾಗಿದೆ. ಈ ಬೆನ್ನಲ್ಲೇ ಮತ್ತೊಂದು ಡಿನ್ನರ್ ಪಾರ್ಟಿಗೆ ವೇದಿಕೆ ಸಜ್ಜಾಗಿದೆ. ಮತ್ತೊಂದು ಸುತ್ತಿನ ಜಟಾಪಟಿಗೆ ಮುನ್ನುಡಿ ಬರೀತಿದೆ. ಆ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡೋದಕ್ಕೆ ಸಜ್ಜಾಗಿದ್ದದ್ದು ಹೋಮ್ ಮಿನಿಸ್ಟರ್ ಪರಮೇಶ್ವರ್. ಕಾಂಗ್ರೆಸ್ ಪಾಳಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರು. ಸತೀಶ್ ಡಿನ್ನರ್ ಪಾರ್ಟಿ ಬೆನ್ನಲ್ಲೇ ಪರಮೇಶ್ವರ್ ಗೇಮ್ ಶುರು. ಊಟ ಕೊಡಿಸಿ ಯಾರಿಗೆ ಏಟು ಕೊಡೋಕೆ ಸಜ್ಜಾದ್ರು ಪರಂ. ಎಸ್, ಮೊನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ನಲ್ಲಿ ಸಿಎಂ ಸೇರಿದ ಹಾಗೆ ಹಲವಾರು ಸಚಿವರು, ಶಾಸಕರು ಭಾಗಿಯಾಗಿದ್ರು. ಅದೊಂದು ಡಿನ್ನರ್ ಪಾರ್ಟಿ ಅನ್ನೋದು ಬಿಟ್ರೆ ಬೇರೆ ಯಾವ ವಿಚಾರವೂ ಗೊತ್ತಾಗಿರ್ಲಿಲ್ಲ. ಡಿನ್ನರ್ ಪಾರ್ಟಿಯಲ್ಲಿ ಏನು ಚರ್ಚೆ ಆಯ್ತು, ಯಾರು ಯಾವುದರ ಬಗ್ಗೆ ಚರ್ಚೆ ಮಾಡಿದ್ರು, ಒಟ್ನಲ್ಲಿ ಡಿನ್ನರ್ ಪಾರ್ಟಿಯ ಉದ್ದೇಶವೇನು ಅನ್ನೋದೇ ನಿಗೂಢವಾಗಿ ಉಳಿತು. ಡಿನ್ನರ್ ಮೀಟಿಂಗ್ ನಲ್ಲಿ ಏನಾಯ್ತೋ ಏನೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅದು ಡಿಕೆಶಿ ಟೀಮ್ನ ಬಣವನ್ನ ಕೆರಳಿಸಿತ್ತು. ಎಸ್ಎಂ ಕೃಷ್ಣ ಸ್ಮರಣಾರ್ಥ ಒಕ್ಕಲಿಗರ ಶಕ್ತಿ ಪ್ರದರ್ಶನ ಮಾಡೋದು ಶತಸಿದ್ಧ ಅಂತ ಅಲ್ಲೊಬ್ಬರು ಮಾತಾಡಿದ್ರು. ಒಟ್ನಲ್ಲಿ ಸತೀಶ್ ಆಯೋಜನೆ ಮಾಡಿದ್ದ ಡಿನ್ನರ್ ಮೀಟಿಂಗ್ ಕಾಂಗ್ರೆಸ್ನಲ್ಲಿ ಕೋಲ್ಡ್ ವಾರ್ ಸೃಷ್ಟಿ ಮಾಡಿತ್ತು. ಈ ಬೆನ್ನಲ್ಲೇ ಪರಂ ಅಖಾಡಕ್ಕೆ ಇಳಿದಿದ್ದಾರೆ. ಡಿನ್ನರ್ ಪಾರ್ಟಿ ಆಯೋಜನೆಗೆ ಸಜ್ಜು ಮಾಡಿಕೊಂಡಿದ್ದಾರೆ. ಬುಧವಾರ ಡಿನ್ನರ್ ಪಾರ್ಟಿಗೆ ಪ್ಲಾನ್ ಮಾಡಲಾಗಿದ್ದು ಕೊನೆ ಕ್ಷಣದಲ್ಲಿ ಪಾರ್ಟಿ ಮುಂದೂಡಿಕೆಯಾಗಿದೆ. ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ಗುಟ್ಟೇನು? ಎಲ್ಲರಿಗೂ ಒಂದು ಸಂದೇಶ ಬಂದಿರಬಹುದು. ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ಮಾಡ್ತಾ ಇರೋದೇಕೆ ಅಂತ ಅನುಮಾನಗಳು ಸೃಷ್ಟಿಯಾಗಿರಬಹುದು. ಅದಕ್ಕೆ ಉತ್ತರ ತುಂಬಾ ಸಿಂಪಲ್. ಹೌದು, ಪರಮೇಶ್ವರ್ ಎಷ್ಟು ವರ್ಷಗಳಿಂದ ಸಿಎಂ ಗಾದಿಯ ಕನಸು ಕಾಣ್ತಾಗಿದ್ದಾರೆ. ಸಿಎಂ ಆಗಲೇಬೇಕು ಅನ್ನೋ ಆಸೆ ಪರಮೇಶ್ವರ್ಗೂಗಿದೆ. ಕೆಲವರ ಅಂದಾಜಿನ ಪ್ರಕಾರ ಸಿದ್ದರಾಮಯ್ಯ ಸಿಎಂ ಅವಧಿ 30 ತಿಂಗಳಿಗೆ, ಅಂದ್ರೆ 2.5 ವರ್ಷಕ್ಕೆ ಮುಕ್ತಾಯವಾಗುತ್ತೆ. 2.5 ವರ್ಷದ ನಂತರ ಡಿಕೆಶಿಗೆ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡಬೇಕಾಗತ್ತೆ. ಸಿದ್ದರಾಮಯ್ಯ ನಂತರ ನಾನೇ ಸಿಎಂ ಆಗ್ಬೇಕು ಅಂತ ಅಂದುಕೊಂಡಿರೋ ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ದಲಿತ ಸಮುದಾಯದ ಶಾಸಕರು ಮತ್ತು ಮಾಜಿ ಶಾಸಕರ ಸಭೆಯನ್ನು ಗೃಹ ಸಚಿವ ಪರಮೇಶ್ವರ್ ಕರೆದಿದ್ದಾರೆ. ಎಲ್ಲರನ್ನೂ ಒಟ್ಟುಗೂಡಿಸಿ ಬೆಂಬಲ ನೀಡಲು ಪರಮೇಶ್ವರ್ ಮನವಿ ಮಾಡಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಿಎಂ ಬದಲಾವಣೆ ಚರ್ಚೆ ನಡುವೆ ಪರಂ ಈ ತಂತ್ರ ಅನುಸರಿಸಿದ್ದು. ಶೀಘ್ರದಲ್ಲೇ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ನಡೆಯಲಿದೆ. ಈ ಮೂಲಕ ನನ್ನ ಜೊತೆಯೂ ಶಾಸಕರಿದ್ದಾರೆ ಎಂಬ ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ಗೆ ಪರಮೇಶ್ವರ್ ರವಾನಿಸಲಿದ್ದಾರೆ.
ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯಾಗುತ್ತೆ. ಜೊತೆಗೆ ಸಿಎಂ ಸ್ಥಾನದಲ್ಲೂ ಬೇರೆಯವರು ಬಂದು ಕೂತ್ಕೋತಾರೆ. ಈ ಚರ್ಚೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಜೋರಾಗಿದೆ. ಸಿಎಂ ಸ್ಥಾನಕ್ಕೆ 2028ರಲ್ಲಿ ಪೈಪೋಟಿ ಕೊಡ್ತೇನೆ ಅಂತಿರೋ ಸತೀಶ್ ಜಾರಕಿಹೊಳಿ ಈಗ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಆದ್ರೆ ಪರಮೇಶ್ವರ್ ಟಾರ್ಗೆಟ್ ಏನು ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ. ಅವರು ಸಿಎಂ ಸ್ಥಾನದ ಮೇಲೆ ಟವಲ್ ಹಾಕೋದಕ್ಕೆ ರೆಡಿ ಆಗಿರಬಹುದು ಅಂತ ಹೇಳಲಾಗ್ತಿದೆ. ಪರಮೇಶ್ವರ್ ಶೀಘ್ರದಲ್ಲೇ ನಡೆಸಲಿರೋ ಡಿನ್ನರ್ ಮೀಟಿಂಗ್ಗೆ ಯಾರು ಬರ್ತಾರೆ, ಯಾರು ಬರೋದಿಲ್ಲ ಅನ್ನೋದರ ಆಧಾರದ ಮೇಲೆ ಪರಂ ಟಾರ್ಗೆಟ್ ಏನು ಅನ್ನೋದು ಸ್ಪಷ್ಟವಾಗೋ ಸಾಧ್ಯತೆ ದಟ್ಟವಾಗಿದೆ. ಇಲ್ಲಾಂದ್ರೆ ಸಿಎಂ ಕುರ್ಚಿಯ ಅಧಿಕಾರ ಹಸ್ತಾಂತರ ತಡೆಯೋದಕ್ಕೆ ಇದೆಲ್ಲಾ ಪ್ಲಾನ್ ಮಾಡಲಾಗ್ತಿದ್ಯಾ? ಸಿಎಂ ಸಿದ್ದರಾಮಯ್ಯ ಇದೆಲ್ಲಾ ದಾಳಗಳನ್ನ ಹೂಡ್ತಾಗಿದ್ದಾರಾ ಅನ್ನೋ ಅನುಮಾನವೂ ಸೃಷ್ಟಿಯಾಗ್ತಿದೆ. ಡಿನ್ನರ್ ಮಾತ್ರ ಇರುತ್ತೆ, ರಾಜಕೀಯ ಚರ್ಚೆ ಇರಲ್ಲ. ಡಿನ್ನರ್ ಪಾಲಿಟಿಕ್ಸ್ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿರೋದು ನಿಜ. ಔತಣಕೂಟದ ನೆಪದಲ್ಲಿ ಪರಮೇಶ್ವರ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಪರಮೇಶ್ವರ್, ಇದು ಕೇವಲ ಡಿನ್ನರ್ ಅಷ್ಟೇ, SC ST ಸಭೆ ಮಾಡೋದಿದೆ. ಅದಕ್ಕಾಗಿ ಇದೊಂದು ಪೂರ್ವಭಾವಿ ಸಭೆ. ಸಂಜೆ ಸಭೆ ಇರೋದ್ರಿಂದ ಊಟವು ಅಲ್ಲಿಯೇ ಇರುತ್ತದೆ ಅಷ್ಟೇ. ಬೇರೆ ರಾಜಕೀಯ ವಿಚಾರದ ಚರ್ಚೆ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಆದ್ರೆ ಆ ಪಾರ್ಟಿಯಲ್ಲಿ ಚರ್ಚೆಯಾಗೋದು ರಾಜ್ಯ ರಾಜಕೀಯದ ದಿಕ್ಕು ದೆಸೆ ಬದಲಿಸೋ ವಿಚಾರ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ನಾಳೆ ಪಾರ್ಟಿ ಇಲ್ಲ, ಡಿನ್ನರ್ ಪಾರ್ಟಿ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ SC ST ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ. ನಾವು ನಾಳೆ ಎಲ್ಲ MLAಗಳನ್ನ SC ST ಸಮುದಾಯದ MLAಗಳು, XMLAಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರದೇಶ್ ಕಾಂಗ್ರೆಸ್, ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್. ಪಾರ್ಟಿ ಇದರಲ್ಲೇ ತೊಗೊಂಡು ಮಾಡ್ತೀವಿ. ಆಮೇಲೆ ಬೇರೆಯವರು ಬರ್ತಾರೆ, ಪಾರ್ಟಿ ಜೊತೆಗೆ ಬೇರೆಯವರು ಬರೋದಕ್ಕೆ ಸಾಧ್ಯತೆ ಇದೆ. ಅದು ನಾಳೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ದಲಿತ ದಾಳ ಉರುಳಿಸೋಕೆ ಪರಮೇಶ್ವರ್ ಪ್ಲಾನ್. ಡಿನ್ನರ್ ಮೀಟಿಂಗ್ ಮೂಲಕ ಪರಮೇಶ್ವರ್ ದಲಿತ ದಾಳ ಉರುಳಿಸಲಿದ್ದಾರೆ. ಡಿನ್ನರ್ ಮೀಟಿಂಗ್ ಬಗ್ಗೆ ಮತ್ತಷ್ಟು ಮಾತಾಡಿರೋ ಪರಮೇಶ್ವರ್, SC ST ಸಮಾವೇಶ ಮಾಡಬೇಕಿದೆ, ಅಧಿಕಾರಕ್ಕೆ ಬಂದ ಮೇಲೆ ಧನ್ಯವಾದ ಹೇಳಬೇಕಿತ್ತು, ಅದಕ್ಕೊಂದು ಸಮಯ ಸಿಕ್ಕಿರಲಿಲ್ಲ. ಹಾಗಾಗಿ SC ST ಶಾಸಕರು, ಮುಖಂಡರು ಎಲ್ಲರನ್ನೂ ಕರೆದಿದ್ದೇವೆ. ಇದು ಪೂರ್ವ ಸಭೆ ಅಂತ ಹೇಳಿದ್ದಾರೆ. ಮುಂದೆ ಚುನಾವಣೆ ಇದೆ, ಕಾಂಗ್ರೆಸ್ಗೆ ಬೆಂಬಲ ಬೇಕೇ ಬೇಕಲ್ವಾ ಅಂತಾನು ಮಾರ್ಮಿಕವಾಗಿ ನುಡಿದಿದ್ದಾರೆ. ಪರಮೇಶ್ವರ್ ಅವರು ನುಡಿದ ಮಾತಿನ ಮರ್ಮ ಏನು ಅನ್ನೋದು ಇನ್ನೂ ನಿಗೂಢವಾಗಿದೆ. ಡಿನ್ನರ್ ಮೀಟಿಂಗ್ ನಂಗೇನೂ ಗೊತ್ತಿಲ್ಲ ಎಂದ ಡಿಕೆಶಿ. ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಕರೆದಿದ್ದಕ್ಕೆ ಡಿಕೆಶಿ ಗರಂ ಆಗಿದ್ರು. ಈಗ ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ವಿಚಾರವಾಗಿ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬುಧವಾರ ಡಿನ್ನರ್ ಸಭೆ ಕರೆದಿರೋದು ಗೊತ್ತಿಲ್ಲ, ಪಕ್ಷದ ಕೆಲಸ ಮಾಡಲು ನಾನು ದೆಹಲಿಗೆ ಬಂದಿದ್ದೇನೆ, ಬೆಂಗಳೂರಿಗೆ ಹೋದ್ಮೇಲೆ ತಿಳಿದುಕೊಂಡು ಮಾತನಾಡುತ್ತೇನೆ ಎಂದಿದ್ದಾರೆ. ಒಟ್ನಲ್ಲಿ ಡಿನ್ನರ್ ಮೀಟಿಂಗ್ ಕೋಲಾಹಲ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ನಲ್ಲಿ ರಂಪಾಟವೊಂದನ್ನು ಸೃಷ್ಟಿ ಮಾಡಿದೆ. ಸದ್ಯಕ್ಕೆ ಸುರ್ಜೇವಾಲಾ ಈಗ ಡಿನ್ನರ್ ಪಾರ್ಟಿ ನಡೆಸದಂತೆ ಸೂಚನೆ ನೀಡಿದ್ದು, ಕೆಲವು ದಿನಗಳಲ್ಲಿ ಡಿನ್ನರ್ ಪಾರ್ಟಿ ನಡೆಯಲಿದೆ. ಅದು ಯಾವಾಗ ನಡೆಯುತ್ತೆ, ಅಲ್ಲಿ ಏನೇನು ಚರ್ಚೆ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.